ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಈವ್ನಿಂಗ್ ಏನಾದರೂ ಖಾರವಾಗಿ ತಿನ್ನೋಣ ಅಂತ ಅನ್ನಿಸ್ತು. ಸೊ ಅದಕ್ಕೇ ಮ್ಯಾಗಿ ಇಟ್ಕೊಂಡು ಮ್ಯಾಗಿಯಿಂದ ಮ್ಯಾಗಿ ಬೇಲ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಮ್ಯಾಗಿ, ಸೊ 2 ಟೊಮ್ಯಾಟೊ, 2 ಈರುಳ್ಳಿ, ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಕೆಚಪ್, ಸಾಲ್ಟ್, ಗರಂ ಮಸಾಲ, ಸ್ವಲ್ಪ ಖಾರ, ಹಾಗೆ ತುಪ್ಪ. ಇದನ್ನೆಲ್ಲ ಹಾಕ್ಕೊಂಡು ಕ್ವಿಕ್ಕಾಗಿ ಒಂದು ಮ್ಯಾಗಿ ಬೇಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಈರುಳ್ಳಿನೂ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಟೊಮೆಟೊನು ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಕೂಡ ಚಾಪ್ ಆಗಿದೆ. ಸೊ ಮ್ಯಾಗಿನೂ ಸ್ವಲ್ಪ ಚಿಕ್ಕದಾಗಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಆಗಿದ ತಕ್ಷಣವೇ ಒಂದು ಕಡಾಯಿ ಇಟ್ಕೊಬೇಕು. ಕಡಾಯಿ ಸ್ವಲ್ಪ ಕಾಯ್ದಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಫ್ರೈ ಮಾಡ್ಕೊಳ್ಳೋದಕ್ಕೆ. ತುಪ್ಪ ಇಲ್ಲ ಅಂತಂದರೆ ಬಟರ್ ಆದರೂ ಹಾಕ್ಕೊಬೋದು ನೀವು. ಸೊ ನಾನಿಲ್ಲಿ ಬಟರ್ ಇಲ್ಲ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಸೊ ಅದು ಸ್ವಲ್ಪ ಕಾದಾದಮೇಲೆ ನಾವು ಕ್ರಷ್ ಮಾಡಿ ಇಟ್ಕೊಂಡಿರೋ ಮ್ಯಾಗಿನ ಅದ್ರ ಜೊತೆ ಹಾಕಬೇಕು. ಸೊ ಅದ್ರ ಜೊತೆ ಹಾಕಿಬಿಟ್ಟು ಗೋಲ್ಡನ್ ಕಲರ್ ಬರೋ ಹಾಗೆ ಅಲ್ಲಿವರೆಗೂ ಫ್ರೈ ಮಾಡಬೇಕು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಕ್ರಷ್ ಮಾಡ್ಕೊಂಡಿರೋ ಈ ಮ್ಯಾಗಿನೆಲ್ಲ ಅದರೊಳಗಡೆ ಹಾಕಬೇಕು. ಹಾಕಿಬಿಟ್ಟು ಕೈ ಬಿಡ್ದಂಗೆ ಬ್ರೌನ್ ಕಲರ್ ಬರೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಗೈಸ್, ನೋಡ್ತಾ ಇರ್ಬೋದು. ಸೊ ಬ್ರೌನ್ ಕಲರ್ಗೆ ಬರ್ತಾ ಇದೆ. ಸೊ ಸಾಕು, ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಸೊ ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಇವಾಗ ನೆಕ್ಸ್ಟು ಬಂದು ನಾವು ಚಾಪ್ ಮಾಡಿ ಇಟ್ಕೊಂಡಿರೋ ಎಲ್ಲ ಥಿಂಗ್ಸ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಸೊ ಮೊದಲನೇದಾಗಿ ಈರುಳ್ಳಿ, ನೆಕ್ಸ್ಟು ಟೊಮೆಟೊ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಸೊ ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಮ್ಯಾಗಿ ಮಸಾಲ, ನೋಡೋದಕ್ಕಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಿದೆ. ಸೊ ಟೇಸ್ಟ್ ಅಂತೂ ಗೊತ್ತಿಲ್ಲ. ಸೊ 1-2 ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿರ್ತೀವಲ್ಲ, ಸೊ ಆ ನಿಂಬೆಹಣ್ಣನ್ನು ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡೋಣ ಹೆಂಗಿದೆ ಅಂತ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ನೋಡೋದಕ್ಕೇ ಸೇಮ್ ಬೇಲ್ ಥರನೇ ಕಾಣಿಸ್ತಿದೆ. ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ ನಾನು ನಿಮಗೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ನೀವು ಇದೇ ಥರ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಬೇಕಂತ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಕೂಡ ಬರ್ತಿದೆ, ಯಾಕಂದರೆ ಲೆಮನ್ ಸ್ಕ್ವೀಸ್ ಮಾಡಿರೋದ್ರಿಂದ. ಹಾಗೆ ಸ್ವಲ್ಪ ಕ್ರಂಚಿನೆಸ್ ಬರ್ತಿದೆ, ಯಾಕಂದರೆ ಮ್ಯಾಗಿನ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ನೀವು ಟ್ರೈ ಮಾಡ್ಬೋದು. ಸೊ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಇದು ನಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.